ಆಲ್ರೆಡಿ ಮಾರ್ಕೆಟಲ್ಲಿ ಇರೋ ಪ್ರಾಡಕ್ಟ್ನ ಸ್ವಲ್ಪ ಟ್ಯೂನಿಂಗ್ ಮಾಡಿ ಅದರದ್ದು ಇಂಜಿನ್ ಆಯಿಲ್ ಚೇಂಜ್ ಮಾಡಿಬಿಟ್ಟು ತಗೊಳ್ಳಿ ಹೊಸ ಪ್ರಾಡಕ್ಟು ಅಂತ ಲಾಂಚ್ ಮಾಡೋ ಕೆಪಾಸಿಟಿ ಬರೀ ಬೋಟಿಗೆ ಮಾತ್ರ ಇರೋದು. ಸೊ ಒನ್ಸ್ ಅಪಾನ್ ಎ ಟೈಮ್ ಬೋಟ್ ಅವ್ರದ್ದು ಇಯರ್ಪಾಡ್ಸ್ದು ಮಾಡೆಲ್ಸ್ ಬಂದಾಗ 141 ಅಂತ ಒಂದು ಮಾಡೆಲ್ನ ಲಾಂಚ್ ಮಾಡಿದರು. ಬಿಲೀವ್ ಮಿ ಆರ್ ನಾಟ್, ಒನ್ ಆಫ್ ದ ಕ್ರೇಜಿಯೆಸ್ಟ್ ಸೇಲ್ ಮಾರ್ಕೆಟಲ್ಲಿ ಆಗಿದ್ದು. ಮೋರ್ ದೆನ್ 1 ಮಿಲಿಯನ್ ಕಾಪೀಸ್ ಸೇಲ್ ಆಗಿತ್ತು ಆ ಮಾಡೆಲ್ದು. ಅಂದರೆ ಏರ್ಪೋರ್ಟ್ಸ್ 141 ಏನಿತ್ತು ಬೋಟ್ ಅವ್ರದ್ದು, ಲೈಕ್ ಲಿಟ್ರಲಿ 1 ಮಿಲಿಯನ್ ಕಾಪೀಸ್ ಸೇಲ್ ಆಗಿತ್ತು. ಆ್ಯಂಡ್ ಬೋಟ್ ಅವ್ರಿಗೂ ಅದು ಇಷ್ಟ ಆಯಿತು ಏನೋ ಗೊತ್ತಿಲ್ಲ, ತಗೊಳ್ಳಿ. ಆ್ಯಂಡ್ ಅವ್ರಿಗೆ ಗೊತ್ತಲ್ಲ, ಬೋಟ್ ಅವರು ಲೈಕ್ ಡಿಫ್ರೆಂಟ್ ನಶಲ್ಲೇ ಇರ್ತಾರೆ ಅವರು. ಚೆನ್ನಾಗಿ ಹೋಯ್ತಾ ಪ್ರಾಡಕ್ಟು, ಅದ್ರದ್ದು ಹೊಸ ವರ್ಷನ್ ತೊಗೊಂಬರೋಣ. ಸೊ ಅದೇ ಥರ ಯೋಚನೆ ಮಾಡಿಬಿಟ್ಟು ಏರ್ಪಾಡ್ಸ್ 141 Gen 2ನ ಲಾಂಚ್ ಮಾಡಿದ್ದಾರೆ. ಸೊ ಎಸ್, ನಮ್ಮ ಹತ್ರ ಇದೆ, ಅನ್ಬಾಕ್ಸಿಂಗ್ ಮಾಡೋಣ. ಇದ್ರದ್ದು ಏನು ಅಗೇನ್ ಹೊಸ ಹೊಸ ಫೀಚರ್ಸ್ ಕೂಡ ಇದೆ Gen 1ಗೆ ಕಂಪೇರ್ ಮಾಡಿದ್ರೆ. ಸೊ ಏನೇನು ಡಿಫ್ರೆನ್ಸ್ ಇದೆ Gen 1ಗೂ ಮತ್ತು ಇವಾಗಿರೋ ಲೇಟೆಸ್ಟ್ Gen 2ಗೂ, ಪ್ರತಿಯೊಂದು ಡಿಫ್ರೆನ್ಷಿಯೇಟ್ ಮಾಡೋಣ. ಆ್ಯಂಡ್ ತೊಗೋಬೇಕಾ ತೊಗೋಬಾರ್ದ, ಅದು ಮೇಯ್ನ್ ಕನ್ಕ್ಲೂಷನ್. ಸೊ ಎಸ್, ಪ್ರತಿಯೊಂದು ಮಾಡೋಣ. ಮೊದಲು ಅನ್ಬಾಕ್ಸಿಂಗಿಂದ ಸ್ಟಾರ್ಟ್ ಮಾಡೋಣ. ನಾನು ಅನ್ಬಾಕ್ಸ್ ಮಾಡ್ತೀನಿ, ನೈಫ್ ಇದೆ. ನೀವು ಏನು ಮಾಡ್ತೀರಾ, ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಒತ್ತಿ ಅದನ್ನು. ಇನ್ನೂ ಒತ್ತಿಲ್ಲಲ್ಲ, ನನಗೆ ಗೊತ್ತು ನೀವು ಒತ್ತಿಲ್ಲ ಅಂತ, ಒತ್ತಿ ಬೇಗ. ಓಕೆ, ಅನ್ಬಾಕ್ಸಿಂಗ್ ಟೈಮ್. ಸೀಲ್ ಪ್ಯಾಕ್ ನೀವು ಇಲ್ಲಿ ನೋಡ್ಬೋದು, ಕ್ಯಾಮ್ರಾದಿದೆ. ಎಸ್, ಸೀಲ್ ಪ್ಯಾಕ್ ಆಗಿದೆ. ಸೊ ಸೀಲ್ನ ಅನ್ಬ್ರೇಕ್ ಮಾಡೋಣ. ಸೊ ಪ್ರತಿಯೊಂದು ಬೇಗ ಬೇಗ ಏನೇನಿದೆ. ಆ್ಯಕ್ಚುಲಿ ಪ್ಯಾಕೇಜಿಂಗ್ ನಂಗೆ ನಿಜ ಇಷ್ಟ ಆಯಿತು. Gen 1 ತುಂಬ ಚಿಕ್ಕ ಬಾಕ್ಸ್ ಇತ್ತು, ಬಿಕಾಸ್ ನಾನು Gen 1 ನಾನು ಯೂಸ್ ಮಾಡಿದ್ದೀನಿ. ಸೊ ಕ್ರೇಜಿ. ಓಕೆ, ಸಪ್ರೇಟಾಗಿ ಆಕ್ಸರೀಸ್ ಬಾಕ್ಸೇ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸೊ ನೋಡೋಣ. ಟಿಪಿಕಲ್ ಬೋಟ್ ಲೋಗೋ, ಅದು ರೆಡ್ ಕಲರ್, ಕ್ರೇಜಿ. ಓಕೆ, ಒಳಗಡೆ ಏನೇನಿದೆ ನೋಡೋಣ ಫಸ್ಟು. ಓಕೆ, ಕುಷನ್ಸ್ ಇದೆ ಕಿವಿಗೆ ಹಾಕ್ಕೊಳಕ್ಕೆ, ಬಡ್ಸ್. ನಿಮ್ಮ ಕಿವಿ ಸೈಜ್ ಪ್ರಕಾರ ಚೇಂಜ್ ಮಾಡ್ಕೋಬೋದು. ಅಗೇನ್ ಆ್ಯಸ್ ಎಕ್ಸ್ಪೆಕ್ಟೆಡ್, ಟೈಪ್ ಎ ಟು ಟೈಪ್ ಸಿ, ಅಂದರೆ ನಿಮ್ಮ ಕೇಸ್ನ ಚಾರ್ಜ್ ಮಾಡೋಕ್ಕೆ. ಕ್ರೇಜಿ ಬ್ರೋ, ಫೋಮ್ ಇದು. ಓಹೋ, ವರ್ತ್ ಇದೆ, ಸ್ಪೆಂಡ್ ಮಾಡಿದ್ದಕ್ಕೂ ವರ್ತ್ ಇದೆ. ಸೊ ಇದಕ್ಕೆ ಆಮೇಲೆ ಬರೋಣ. ಒಂಥರ ಪ್ರೀಮಿಯಂ ಪ್ಯಾಕೇಜಿಂಗ್. ಈವನ್ ಬೋಟ್ ಅವ್ರ ನಿರ್ವಾಣ ಸೀರೀಸ್ ಏನಿದೆ ಅದರಲ್ಲೂ ಲೈಕ್ ಸಿಮಿಲರ್ ಇರುತ್ತೆ. ಓಕೆ, ವಿ ಹ್ಯಾವ್ ಸ್ಟಿಕ್ಕರ್ಸ್. ಕ್ರೇಜಿ ಸ್ಟಿಕ್ಕರ್ಸ್. ಆ್ಯಡ್ ಮಾಡಿದ್ದಾರೆ ಎಷ್ಟೊಂದು ಈ ಸರಿ. ಆಫ್ ದ ಮ್ಯಾಪ್, ರ್ಯಾಪ್ ಟೈಟಲ್, ಕ್ಯಾನ್ ಡೂ ಎನಿಥಿಂಗ್, ಬೋಟ್. ಓಕೆ, ವಿ ಹ್ಯಾವ್ ಸೋ ಮೆನಿ ಸ್ಟಿಕ್ಕರ್ಸ್. ಸೊ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನಿದೆ? ಓಕೆ, ಐ ಥಿಂಕ್ ಯೂಸರ್ ಮ್ಯಾನ್ಯುಯಲ್. ಐ ಥಿಂಕ್ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿರಲ್ಲ, ಇಷ್ಟು ಉದ್ದ ಇದೆ. ಓದೋಣ. ವೀಡಿಯೋ ಮಾಡೋದಕ್ಕೇನು ಇವಾಗ ಇದು ಬೇಡ, ಇದನ್ನು ಫೋಲ್ಡ್ ಮಾಡೋದೇ ಕ್ರೇಜಿ. ಓಕೆ, ಕ್ಲೀನಾಗಿ ಫೋಲ್ಡ್ ಮಾಡಿ ತಿಕ್ಕಬೇಕು. ನೀವು ಇಲ್ಲಿ ನೋಡ್ಬೋದು, ಸ್ಮಾರ್ಟ್ ಗೈಡ್, ಏರ್ಡಾಪ್ಸ್ 141 Gen 2. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಅಥೆಂಟಿಸಿಟಿ ಮತ್ತು ವಾರಂಟಿ ಕಾರ್ಡ್. ಏನೇ ತೊಗೊಂಡ್ರೆ ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ವಾರಂಟಿ ಕೂಡ ರಿಜಿಸ್ಟರ್ ಆಗುತ್ತೆ. ಸೊ ಎಸ್, ಇವಾಗ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಳ್ಳೋಣ. ಆಕ್ಸರೀಸ್ ಬಾಕ್ಸ್ ಎಲ್ಲಿದೆ, ಇದೆಲ್ಲ ಪಕ್ಕಕ್ಕಿಟ್ಟು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಪ್ಯಾಕೇಜಿಂಗ್ ಲಿಟ್ರಲಿ ಕ್ರೇಜಿ ಇತ್ತು. ಲೈಕ್ ಆ ಕುಷನ್ ಎಲ್ಲ ಹಾಕ್ಬಿಟ್ಟಿದ್ದಕ್ಕೆ ಪ್ರೊಟೆಕ್ಟ್ ಮಾಡಿದರು, ಏನು ಡ್ಯಾಮೇಜ್ ಆಗಬಾರ್ದು ಅಂತ. ಎಸ್, 141ಗೆ ಕಂಪೇರ್ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಪ್ಯಾಕೇಜಿಂಗ್ ಅಂತ ಹೇಳ್ಬೋದು Gen 2ದು. ನೋಟ್ ಮಾಡ್ಕೊಂಬಿಡಿ ಡಿಫ್ರೆನ್ಸ್. 141ಗೂ 141 Gen 2ಗೂ ಪ್ಯಾಕೇಜಿಂಗ್ ನಂಬರ್ 1 ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಒಂದು ಇಯರ್ಬಡ್ಸ್ ಆಗಿರ್ಬೋದು, ಏರ್ಪಾಡ್ಸ್ ಆಗಿರ್ಬೋದು, ಒಂದು ಸಪ್ರೇಟ್ ಬಾಕ್ಸಲ್ಲಿ ಆಕ್ಸರೀಸ್ಗೆ ಸಪ್ರೇಟ್ ಬಾಕ್ಸ್. ನಾನು ಇಲ್ಲಿವರೆಗೂ ಜೆಬ್ರಾನಿಕ್ಸ್ ಯೂಸ್ ಮಾಡಿದ್ದೀನಿ, ಬೋಟ್ ಅವ್ರದ್ದೇ 3-4 ಯೂಸ್ ಮಾಡಿದ್ದೀನಿ. ಯಾವತ್ತೂ ಆ ಥರ ಸಪ್ರೇಟಾಗಿ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ದು ಏನಾದರೂ ನೋಡಿಲ್ಲ ಏರ್ಡಾಪ್ಸ್ಗೆ. ಅದೊಂದು ಪ್ಲಸ್ ಪಾಯಿಂಟ್. ಆ್ಯಂಡ್ ಬಿಲ್ಡ್ ಕ್ವಾಲಿಟಿಗೆ ಬರೋದಾದರೆ ಇನ್ ಹ್ಯಾಂಡ್ ಫೀಲ್ ಒಂಥರ ಲಿಟ್ರಲಿ ಪ್ರೀಮಿಯಮ್ ಅನ್ನಿಸ್ತಾ ಇದೆ Gen 2ಗೆ ಬಂದರೆ. Gen 1ನಲ್ಲಿ ತುಂಬ ನೀವು ಅಬ್ಸರ್ವ್ ಮಾಡಿದ್ರೆ, ಫೋಟೋ ಹಾಕಿರ್ತೀನಿ, ಎಲ್ಲರೋ ಫೋಟೋ ಹಾಕಿರ್ತೀನಿ. ಸೊ ತುಂಬ ಉದ್ದ ಇತ್ತು, ಕೇಸ್ ತುಂಬ ಉದ್ದ ಇತ್ತು, ಪಾಕೆಟ್ ಕರೆಕ್ಟಾಗಿ ಫಿಟ್ ಆಗ್ತಿರಲಿಲ್ಲ. ಬಟ್ ಇದು ಹ್ಯಾಂಡಿ, ಲೈಕ್ ಕರೆಕ್ಟಾಗಿ ಇಟ್ಕೋಬೋದು. ಆ್ಯಂಡ್ LED ಕೂಡ ಚೇಂಜ್ ಆಗಿದೆ. ಲೈಟ್ ಇಂಡಿಕೇಟರ್ ಏನಿತ್ತು, ಇಲ್ಲೊಂದು ಸಪ್ರೇಟ್ ಸ್ಟ್ರಿಪ್ ಬಿಲ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ಬೋಟ್ ಬ್ರ್ಯಾಂಡಿಂಗ್ ಕೂಡ ಸಪ್ರೇಟಾಗಿ
ಇದು ಮಾಡಿದ್ದಾರೆ. ಆ್ಯಂಡ್ ಒಳಗಡೆ ಬಂದರೆ ದಿಸ್ ಮೇನ್ ನಮ್ದೇನಿದೆ ಡಿಸೈನ್ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ಸ್ಪೆಕ್ಸ್ ಬಗ್ಗೆ ಬರೋದಾದರೆ ಆಬ್ವಿಯಸ್ಲಿ 10mm ಡ್ರೈವರ್ಸ್ ಇದೆ. ಐ ಥಿಂಕ್ ಮೆಜಾರಿಟಿ ಆಫ್ ಬೋಟ್ ಪ್ರಾಡಕ್ಟ್ಸ್ ಇಯರ್ಬಡ್ಸಿಗೆ ಬಂದಾಗ 10mm ಇರುತ್ತೆ. ಸೊ 10mm ಡ್ರೈವರ್ಸ್ ಇದೆ. ಬೀಸ್ಟ್ ಮೋಡ್ ಇದೆ ಆಬ್ವಿಯಸ್ಲಿ. ಬೀಸ್ಟ್ ಮೋಡ್ನ ಆನ್ ಮಾಡಿದಾಗ ನಿಮಗೆ ಸರೌಂಡಿಂಗ್ ನಾಯ್ಸ್ ಕ್ಯಾನ್ಸಲೇಷನ್ ಏನಿದೆ ಇನ್ನೂ ಜಾಸ್ತಿ ವರ್ಕ್ ಆಗುತ್ತೆ. ENX ಟೆಕ್ನಾಲಜಿ ನಾವೇನು ಹೇಳ್ತೀವಿ, ಬೋಟ್ ಅವರು ಸಪ್ರೇಟ್ ಆಗೋದನ್ನ ENX ಟೆಕ್ನಾಲಜಿ ಅಂತಾರೆ. ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಿರುತ್ತೆ, ನೀವು ಕಿವಿಗೆ ಹಾಕೊಂಡು ಸೋಫಾ ಮೇಲೆ ಕೂತಿರ್ತೀರಾ, ಅಡುಗೆ ಮನೆಯಿಂದ ನಿಮ್ಮ ಅಮ್ಮ ಜೋರಾಗಿ ಕಿರಿಸ್ತಾ ಇರ್ತಾರೆ, ಅಂದರೆ ಕರಿತಿರ್ತಾರೆ, ಬಟ್ ನಿಮಗೆ ಕೇಳಿಸಲ್ಲ. ಆಮೇಲೆ ನಿಮ್ಮ ಅಮ್ಮ ಒಂದು ಲೋಟನೋ ಏನೋ ಒಂದು ತೊಗೊಂಡು ಮುಖದ ಮೇಲೆ ಟಪ್ ಅಂತ ಎಸೆದ ಮೇಲೆ ಗೊತ್ತಾಗುತ್ತೆ. ಆಮೇಲೆ ನೀವು ತೆಗೆದ್ಬಿಟ್ಟು ಕರೆದ್ರಾಮ ಅಂತೀರಾ. ಹೋಪ್ ಯು ಅಂಡರ್ಸ್ಟುಡ್. ಅದು ಬಿಟ್ಟರೆ ಮೇಜರ್ ಫೀಚರ್ಸ್ ಏನು ಅಪ್ಡೇಟ್ ಆಗಿದೆ ಅಂದರೆ Gen 1 ನಮಗೆ ಐ ಥಿಂಕ್ 5.2 ಆರ್ 5.1 ಬ್ಲೂಟೂತ್ ವರ್ಷನ್ ಸಿಗ್ತಾ ಇತ್ತು. ಬಟ್ ಇದರಲ್ಲಿ Gen 2 ವಿ ಆರ್ ಗೆಟಿಂಗ್ ಬ್ಲೂಟೂತ್ ವರ್ಷನ್ 5.4 ವಿಚ್ ಇಸ್ ಲೇಟೆಸ್ಟ್. ಆ್ಯಂಡ್ IWP ಫೀಚರ್ ಅನೇಬಲ್ ಆಗಿದೆ. ಅಂದರೆ ಇನ್ಸ್ಟೆಂಟ್ ಪೇರಿಂಗ್. ನೀವು ಬ್ಲೂಟೂತ್ ಆನ್ ಮಾಡಿ ಕೇಸಿಂಗ್ ತೆಗೆದಿದ ತಕ್ಷಣವೇ ಪೇರ್ ಆಗುತ್ತೆ. ಆಲ್ರೆಡಿ ಪೇರ್ ಮಾಡ್ಕೊಂಡಿದೆ ನಿಮ್ಮ ಮೊಬೈಲ್ ಅಥವಾ ಮೊಬೈಲ್ ಟ್ಯಾಬ್ ಡಿವೈಸಸ್ಗೆ. ಸೊ ಅದರಲ್ಲಿ ನೀವು ಬ್ಲೂಟೂತ್ ಆನ್ ಮಾಡಿ ಕೇಸ್ ಓಪನ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ಲಿ ಪೇರ್ ಆಗುತ್ತೆ. ಆ್ಯಂಡ್ ಇನ್ನೊಂದು ನನಗೇನು ತುಂಬ ಸ್ಪೆಷಲ್ ಅನಿಸ್ತು ಅಂದರೆ ಕ್ವಾಡ್ ಮೈಕ್ ಸೆಟಪ್ ಇದೆ. ಆ್ಯಕ್ಚುಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಅಪ್ಡೇಟ್, ಬಿಕಾಸ್ ಇಯರ್ ಡಾಪ್ಸಲ್ಲಿ ನೀವು ಹಾಕ್ಕೊಂಡು ಕ್ರಿಸ್ಟಲ್ ಕ್ಲಿಯರಾಗಿ ಮಾತಾಡೋದು, ಅದು ಐ ಮೀನ್ ರಿಸೀವರ್ಗೆ ಕ್ರಿಸ್ಟಲ್ ಕ್ಲಿಯರಾಗಿ ಅರ್ಥ ಆಗೋದು, ಇಟ್ಸ್ ಒನ್ ಆಫ್ ಲೈಕ್ ಬಿಗ್ಗೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ that's a major update ಬೋಟ್. ಥ್ಯಾಂಕ್ ಯು ಸೋ ಮಚ್. ಅದು ಬಿಟ್ಟರೆ ನಿಮಗೆ Type-C ಪೋರ್ಟ್ ಆಬ್ವಿಯಸ್ಲಿ ಎಲ್ಲದರಲ್ಲೂ ಸಿಗುತ್ತೆ. ಆ್ಯಂಡ್ ಇನ್ನೊಂದು ನನಗೆ ಏನು ಸ್ಪೆಷಲಾಗಿ ಅನಿಸ್ತು ಅಂದರೆ ರೀಸೆಟ್ ಬಟನ್ ಇದೆ. ಇಲ್ಲಿ ನಿಮಗೆ ರೀಸೆಟ್ ಬಟನ್ ಇದೆ Type-C ಚಾರ್ಜರ್ ಪಕ್ಕ. ಬೈ ಚಾನ್ಸ್ ಏನಾದರೂ ನಿಮ್ಮ ಡಿವೈಸ್ ಅಂದರೆ ಕರೆಕ್ಟಾಗಿ ಪೇರ್ ಆಗ್ತಿಲ್ಲ ಅಥವಾ ಪಾಡ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂದರೆ ಕೇಸ್ ತೆಗೆದ್ಬಿಟ್ಟು ಅದ್ರ ಒಳಗಡೆ ಇಟ್ಬಿಟ್ಟು ರೀಸೆಟ್ ಬಟನ್ ಕ್ಲಿಕ್ ಮಾಡಿದ್ರೆ ಇಟ್ಸ್ ಲೈಕ್ ಎ ಟ್ರಬಲ್ ಶೂಟ್. ವಾಪಸ್ ರಿಫ್ರೆಶ್ ಆಗುತ್ತೆ, ರೀಸೆಟ್ ಆಗುತ್ತೆ. ಆಮೇಲೆ ಮತ್ತೆ ನೀವು ಹೊಸದಾಗಿ ಪೇರ್ ಮಾಡ್ಕೊಂಡು ಸರಿ ಮಾಡ್ಕೋಬೋದು. ಮೆಜಾರಿಟಿ ಆಫ್ ದ ಕೇಸಸ್ ಆಗಲ್ಲ, ಬಿಕಾಸ್ ಬ್ರ್ಯಾಂಡ್ ಗುರು ಹಂಗೆಲ್ಲ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬಟ್ ಕೆಲವೊಂದು ಸಿಚುಯೇಷನ್ಸ್ ಬರುತ್ತೆ, ಲೈಕ್ ತುಂಬ ಯೂಸ್ ಮಾಡೋವಾಗ ಒಂದು ಸೈಡಲ್ಲಿ ಕೇಳಿಸ್ತಿರುತ್ತೆ, ಇನ್ನೊಂದು ಸೈಡಲ್ಲಿ ಕೇಳಿಸ್ತಾ ಇರಲ್ಲ, ಒಂದು ಆಫ್ ಆಗುತ್ತೆ, ಒಂದು ಆನ್ ಆಗಿರುತ್ತೆ. ಸೊ ಆ ಥರ ಸಿಚುಯೇಷನ್ ಬಂದಾಗ ಚಿಕ್ಕ ಬಗ್ಸ್ ಗ್ಲಿಚಸ್ ಇರುತ್ತಲ್ಲ, ಅದಕ್ಕೆ ಈ ರೀಸೆಟ್ ಬಟನ್ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ನಾನು ಅದೇ ಇಂಚ್ ಅಬ್ಸರ್ವ್ ಮಾಡ್ತಿದ್ದೆ, ತುಂಬ ಸಾಲಿಡ್ ಇದೆ. ಮ್ಯಾಗ್ನೆಟಿಕ್ ಆದ್ರೂ ತುಂಬ ಸಾಲಿಡ್ ಇದೆ. ಆ್ಯಂಡ್ ಬಡ್ಸ್ ಕೂಡ ಅಷ್ಟೇ, ಕೆಳಗೆ ಬೀಳಲ್ಲ. ಅದು ತುಂಬ ಚೆನ್ನಾಗಿ ಸ್ಟಿಕ್ ಆಗಿದೆ ಮ್ಯಾಗ್ನೆಟ್ಗೆ. ಸೌಂಡ್ ಟೆಸ್ಟ್, ಮ್ಯೂಸಿಕ್ ಟೆಸ್ಟ್ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಸೀನಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಿಕಾಸ್ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ನಾನು ರಿವ್ಯೂ ಮಾಡೋದು ಇಟ್ಸ್ ನಾಟ್ ಅ ಬಿಗ್ ಥಿಂಗ್, ಬಿಕಾಸ್ ಮಾತಾಡ್ಬೋದು. ಅಲ್ಲಿವರೆಗೂ ಪಾಸ್ ತಗೊಳ್ಳಿ. ಶಾರ್ಟ್ ಇನ್ಫಾರ್ಮೇಷನ್, ನೀವೇನು ನೋಡ್ತಾ ಇದ್ದೀರಾ ಇದನ್ನು ದಯವಿಟ್ಟು ಸ್ಕ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ವಾರಂಟಿ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಅಲ್ಟಿಮೇಟ್ಲಿ ನಿಮಗೆ ಪ್ರಾಬ್ಲಮ್ ಫೇಸ್ ಆದಾಗ ನೀವು ತೊಗೊಂಡಿರೋ ಪ್ರಾಡಕ್ಟ್ಸಿಂದ ಬ್ರ್ಯಾಂಡ್ ಅವ್ರು ನಿಮ್ಮ ಮೇಲೆ ಹಾಕ್ಬಿಡ್ತಾರೆ, ನೀವೇನೋ ತಪ್ಪಾಗಿ ಯೂಸ್ ಮಾಡಿರ್ತೀರಾ ಅಂತ. ಸೊ ವಾರಂಟಿ ಇದೇನು ಕೊಡ್ತಾರೆ ನೀವು ತೊಗೊಳ್ಳೋ ಪ್ರಾಡಕ್ಟ್ಸಲ್ಲಿ, ಸ್ಪೀಕರ್ ಆಗಿರ್ಬೋದು, TV ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ಅಥವಾ ಈ ಥರ ಇಯರ್ಬಡ್ಸ್ ಆಗಿರ್ಬೋದು, ಎನಿಥಿಂಗ್ ಈವನ್ ಒಂದು ವಯರ್ಡ್ ಇಯರ್ಫೋನಲ್ಲೂ ಈ ನಡುವೆ ಈ ಥರ ವಾರಂಟಿ ಕಾರ್ಡ್ಸ್ ಬರ್ತಾ ಇದೆ. ಅಂದರೆ ಬ್ರ್ಯಾಂಡ್ ಅವರು ಅಷ್ಟು ಕಾನ್ಷಿಯಸ್ ಆಗಿದ್ದಾರೆ ಕನ್ಸ್ಯೂಮರ್ ಸೇಫ್ಟಿಗೋಸ್ಕರ. ಅವರೇ ಅಷ್ಟು ಥಿಂಕ್ ಮಾಡೋವಾಗ ನಾವು ಇದನ್ನು ನೆಗ್ಲೆಕ್ಟ್ ಮಾಡೋದು ಸಿಮಿಲರ್ ಲೈಕ್ ಯೂಸರ್ ಮ್ಯಾನ್ಯುಯಲ್ ಇಸ್ ನಾಟ್ ಗುಡ್. ಒಂದು 2 minutes ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಸಾಕು. ನೋಡಿ ಇಲ್ಲೇ ಇದೆ, ಅವರೇ ಮೆನ್ಷನ್ ಮಾಡಿದ್ದಾರೆ ಸಿಂಪಲ್ 30 seconds ಪ್ರಾಸೆಸ್ ಅಂತ. ಸೊ ಅವರೇ ಹೇಳ್ತಿದ್ದಾರೆ. ಸೊ ದಯವಿಟ್ಟು ನಿಮ್ಮ ವಾರಂಟಿ ನಿಮ್ಮ ಆ ಬಾಕ್ಸಲ್ಲಿ ಏನು ಬರುತ್ತೆ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಇವಾಗ ಮಾಡಿ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಲ್ಟಿಮೇಟ್ಲಿ ಪ್ರಾಬ್ಲಮ್ ಆದಾಗ ನಿಮಗೊಂದು ರೈಟ್ಸ್ ಇರುತ್ತೆ, ನನ್ನ ಹತ್ರ ವಾರಂಟಿ ಇದೆ, ನಂಗೆ ಸರಿ ಮಾಡಿಕೊಡಿ ಅಥವಾ ರೀಪ್ಲೇಸ್ ಮಾಡಿಕೊಡಿ ಅಂತ. ಸೊ ಇದನ್ನು ಹೇಳಬೇಕು ಅಂತ. ಎಸ್, ಬೋಟ್ ಹೆಡ್ ಡಾಪ್ಸ್ 141 Gen 2 ಕಣ್ಣು ಮುಚ್ಕೊಂಡು ತೊಗೋಬೋದು. ಸೌಂಡ್ ಸೂಪರಾಗಿದೆ, ಟ್ರಬಲ್ ಚೆನ್ನಾಗಿದೆ, ಬೇಸ್ ಚೆನ್ನಾಗಿದೆ, ಅಂದರೆ ಒಂದು ಏನಂತಾರೆ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಮಲ್ಟಿಮೀಡಿಯಾ ಜಾಸ್ತಿ ನೋಡೋರಿಗೆ, ಗೇಮಿಂಗ್ ಅಗೇನ್ ಬೀಸ್ಟ್ ಮೋಡ್ ಆನ್ ಮಾಡಿ ಚೆಕ್ ಮಾಡಿದೆ ನಾನು. ಗೇಮಿಂಗಲ್ಲಿ ಕಾಲ್ ಆಫ್ ಡ್ಯೂಟಿ ಆಡಿದೆ, ಕ್ರೇಜಿ ಇತ್ತು. ಲೈಕ್ ಲೆಫ್ಟು ರೈಟು ಫುಟ್ ಡ್ರಾಪ್ಸ್, ಗನ್ ಶೂಟಿಂಗ್, ಬುಲೆಟ್ ಸೌಂಡ್
ಪ್ರಾಪರಾಗಿ ಬರ್ತಾಯಿತ್ತು. ಆ್ಯಂಡ್ ಅಗೇನ್ ಲೋ ಲೇಟೆನ್ಸಿ ನಮ್ಗೆ ಅಷ್ಟು ಅನಿಸಲ್ಲ. IPX4 ರೇಟಿಂಗ್ ಸರ್ಟಿಫಿಕೇಟ್ ಇದೆ, ಅಂದರೆ ಸ್ವಲ್ಪ ನೀರು ಬಿದ್ದರೆ ಏನಾಗಲ್ಲ. ಹಾಗೆ ಅಂತ ಏನಾಗಲ್ಲ ಅಂದ್ಬಿಟ್ಟು ಮುಳು ಸ್ವಿಮ್ಮಿಂಗ್ ಪೂಲೆಲ್ಲ ಜಂಪೆಲ್ಲ ಹೊಡೆಯೋಕ್ಕೆ ಹೋಗಬೇಡಿ. ಜಸ್ಟ್ ಸ್ಪ್ಲ್ಯಾಶ್ ಪ್ರೂಫ್, ಲೈಕ್ ಸುಮ್ಮನೆ ಚಿಮುಕಿಸ್ತೀವಲ್ಲ ಆ ಥರ ನೀರು ಬಿದ್ದರೆ ಏನು ಪ್ರಾಬ್ಲಮ್ ಆಗೋಲ್ಲ. ನೀವೇನು ಹಿಂದೆ ನೋಡ್ತಾ ಇದ್ದೀರಲ್ಲ, ಶೀಟ್ ಆಗಿರ್ಬೋದು, ಇಲ್ಲಿ ಚೋಕೋಲಾರಿ ಇರ್ಬೋದು, ನನಗೇನು ಈ ರೂಮ್ ಇದೆಲ್ಲ ಲೈಕ್ ಲಾಸ್ಟ್ ವೀಕ್ ರೀಸೆಂಟಾಗಿ ಮನೆ ರಿನೋವೇಟ್ ಮಾಡಿಸಿದ್ದು. ಇದ್ರದ್ದು ಒಂದು ವೀಡಿಯೋ ಬರ್ತಾಯಿದೆ, ವ್ಲಾಗ್ ಬರ್ತಾಯಿದೆ ಈ ಚಾನಲಲ್ಲಿ. ತುಂಬ ದಿನ ಆಗಿತ್ತಲ್ಲ ವೀಡಿಯೋಸ್ ಬಂದು, ಸೆಪ್ಟೆಂಬರಲ್ಲಿ ಲಾಸ್ಟ್ ಬಂದಿದ್ದು ವೀಡಿಯೋ. ಸೊ ಫುಲ್ ವರ್ಕಿಂಗ್. ಈಗ ಈ ಏರ್ಡಾಪ್ಸ್ದು ಒಂದು ವೀಡಿಯೋ ಬಂತು. ನೆಕ್ಸ್ಟು ಈ ವಿಡಿಯೋ ಏನಿದೆ, ನನ್ನ ಮನೆ ರಿನೋವೇಷನ್ ಆಗಿದ್ದ ವೀಡಿಯೋ, ಲೈಕ್ ಫ್ರಮ್ ಪಾಸ್ಟ್ 1 ಮಂತ್ ಕ್ಲಿಪ್ಸ್ನೆಲ್ಲ ಕಲೆಕ್ಟ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ವೀಡಿಯೋಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ನಾನು. ಫ್ರಮ್ ಪಾಸ್ಟ್ 1 ಮಂತ್ ಐ ಆಮ್ ಡೂಯಿಂಗ್ ಇಟ್. ಅದಾದಮೇಲೆ ಇನ್ನೊಂದು 3ನೇದು ಒಂದು PC ಬಿಲ್ಡ್ ವೀಡಿಯೋ ಬರ್ತಾಯಿದೆ. i5 i3 ಇತ್ತು, ಈಗ Pro ಇಸ್ ಅಪ್ಗ್ರೇಡಿಂಗ್ ಫಾರ್ i5. ಸೊ i5 6th ಜನರೇಷನ್ PC ಬಿಲ್ಡ್ ಬರ್ತಾಯಿದೆ. ಅದು ಇಷ್ಟರಲ್ಲೇ ಬರುತ್ತೆ. ಐ ಥಿಂಕ್ ಈ ವಿಡಿಯೋಗೂ ಮುಂಚೆ ಆ ವಿಡಿಯೋ ಬರುತ್ತೆ ಅನ್ಕೋತೀನಿ, i5 PC ಬಿಲ್ಡ್. ಸೊ ನಾನು ಆ ವಿಡಿಯೋ ಏನು ಹೇಳಿದೆ, ಇವಾಗ ಇನ್ನೊಂದು ವೀಡಿಯೋ ಬರ್ತಾಯಿದೆ ನನ್ನ ಮನೆಯದು ಒಂದು ವ್ಲಾಗ್ ಅಂತ ಏನು ಹೇಳಿದೆ, ಅದಕ್ಕೂ ಮುಂಚೆನೇ PC ಬಿಲ್ಡ್ದು ಬರ್ಬೋದೇನೋ. ಸೊ ಎಸ್, ತುಂಬ ವರ್ಕ್ ನಡೀತಾ ಇದೆ. ಸೊ ಯಾ, ಬಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಗ್ಯಾಪ್ ತೊಗೊಂಡ್ರು ನಾನು ಒಳ್ಳೆ ಕಂಟೆಂಟ್ ತೊಗೊಂಡೆ ಕಮ್ ಬ್ಯಾಕ್ ಮಾಡ್ತೀನಿ ಅಂತ. ಸೊ ಕಂಟಿನ್ಯೂಸ್ 3 ವೀಡಿಯೋಸ್ ಆಗುತ್ತೆ ಚಾನಲಲ್ಲಿ. ಆ್ಯಂಡ್ ಯಾ, ಇನ್ನೂ ಜಾಸ್ತಿ ಟ್ರೈ ಮಾಡ್ತೀನಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ಇದಕ್ಕೆಲ್ಲ ನಂಗೆ ಮೇಯ್ನ್ ನಿಮ್ಮ ಸಪೋರ್ಟ್ ಬೇಕು. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ಪ್ರಾಡಕ್ಟ್ ಬಗ್ಗೆ ಏನಾದರೂ ಕಮೆಂಟ್ಸ್ ಡೌಟ್ ಮಾಡಿ, ಅಥವಾ ಇನ್ನೂ ಯಾವುದಾದ್ರೂ ಕಾಂಪಿಟೇಟಿವ್ ಏರ್ಡಾಪ್ಸ್ ಇದ್ದರೆ, ಇಯರ್ಬಡ್ಸ್ ಇದ್ದರೆ, ಇದು ಬೆಟರ್ ಇರ್ಬೋದು, ರಿವ್ಯೂ ಮಾಡ್ಬೋದು ಅಂತ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಅನಿರುದ್ಧ್ ಸೈನಿಂಗ್ ಆಫ್.